ನಮಸ್ಕಾರ. ಇತಿಹಾಸ ಪ್ರಿಯರೇ, ಭಾರತದ ಇತಿಹಾಸದಲ್ಲಿ ಯುದ್ಧಕ್ಕಿಂತ ದಾನದಲ್ಲಿ ಮಹಾನ್, ಸಾಮ್ರಾಜ್ಯಕ್ಕಿಂತ ಸಂಸ್ಕೃತಿಯಲ್ಲಿ ಶ್ರೇಷ್ಠ, ರಾಜನಾದಿದ್ದರೂ ಸನ್ಯಾಸಿಯಂತೆ ಬದುಕಿದ ಒಬ್ಬ ಅಪೂರ್ವ ಚಕ್ರವರ್ತಿ ಇದ್ದನು. ಅವನು ಯಾರೋ ಗೊತ್ತಾ? ಹರ್ಷವರ್ಧನ. ಇಂದಿನ ಈ ವಿಡಿಯೋದಲ್ಲಿ ವರ್ಧನ ವಂಶದ ಮಹಾರಾಜ ಹರ್ಷವರ್ಧನನ ಸಂಪೂರ್ಣ ಜೀವನ, ಆಡಳಿತ, ಯುದ್ಧಗಳು, ಧರ್ಮ, ಸಾಹಿತ್ಯ, ಚೀನೀ ಪ್ರವಾಸಿಗನ ಸಾಕ್ಷ್ಯ ಮತ್ತು ಅವನ ಇತಿಹಾಸದ ಮಹತ್ವ ಎಲ್ಲವನ್ನೂ ವಿವರವಾಗಿ ತಿಳಿಯೋಣ. ಹರ್ಷವರ್ಧನ ಕನ್ನೌಜಿನ ಚಕ್ರವರ್ತಿ ಮತ್ತು 606ರಿಂದ 647ರವರೆಗೆ ಉತ್ತರ ಭಾರತವನ್ನು ಆಳಿದ ಪ್ರಮುಖ ರಾಜ. ಥಾನೇಶ್ವರದ ರಾಜ ಪ್ರಭಾಕರವರ್ಧನನ ಮಗ ಆಗಿದ್ದಾನೆ. ಬೈಸ್ ರಜಪೂತ್ ಕುಲಕ್ಕೆ ಸೇರಿದ ಪ್ರಬಲ ರಜಪೂತ್ ರಾಜ ಆಗಿದ್ದನು. ವರ್ಧನ ವಂಶ ಹಿನ್ನೆಲೆ: ಹರ್ಷವರ್ಧನನು ಸೇರಿದ ವಂಶವೇ ವರ್ಧನ ವಂಶ ಅಥವಾ ಪುಷ್ಯಭೂತಿ ವಂಶ. ಈ ವಂಶದ ರಾಜಧಾನಿ ಥಾನೇಶ್ವರ, ಇಂದಿನ ಹರಿಯಾಣ. ವರ್ಧನ ವಂಶವು ಗುಪ್ತರ ನಂತರ ಉತ್ತರ ಭಾರತದಲ್ಲಿ ಪ್ರಭಾವಿ ರಾಜವಂಶ ಆಗಿತ್ತು. ನೀವು ವರ್ಧನ ವಂಶದ ಇತಿಹಾಸದ ವಿಡಿಯೋ ಇನ್ನೂ ನೋಡಿಲ್ಲವಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಹೋಗಿ ನೋಡಿ. ಹರ್ಷನ ಕುಟುಂಬ ಅಂದರೆ ಅವನ ತಂದೆ ಪ್ರಭಾಕರವರ್ಧನ, ಅಣ್ಣ ರಾಜ್ಯವರ್ಧನ ಮತ್ತು ತಂಗಿ ರಾಜ್ಯಶ್ರೀ ಆಗಿದ್ದರು. ಹರ್ಷವರ್ಧನನು ಬಾಲ್ಯದಲ್ಲಿ ಕ್ರಿಸ್ತಶಕ 1990ರಲ್ಲಿ ಜನಿಸಿದನು. ಬಾಲ್ಯದಿಂದಲೇ ಇವನು ಧೈರ್ಯಶಾಲಿ, ವಿದ್ಯಾವಂತ, ಧರ್ಮಪರ, ಯುದ್ಧ ಕೌಶಲದಲ್ಲಿ ನಿಪುಣ ಆಗಿದ್ದನು. ಅವನು ಬಾಲಕನಾಗಿದ್ದಾಗಲೇ ರಾಜಕೀಯ ಮತ್ತು ಯುದ್ಧದ ತರಬೇತಿ ಪಡೆದನು. ಇವನ ಸಿಂಹಾಸನಾರೋಹಣವು ಅನಿವಾರ್ಯ ಕಾರ್ಯದಿಂದ ರಾಜನಾಗುವಿಕೆ ಆಯಿತು. ಇದು ಹರ್ಷನ ಜೀವನದಲ್ಲಿ ದೊಡ್ಡ ತಿರುವು ಸಂಭವಿಸಲು ಕಾರಣವಾಯಿತು. ಅವನ ಅಣ್ಣ ರಾಜ್ಯವರ್ಧನನು ಗೌಡರಾಜ ಶಶಾಂಕನಿಂದ ಕೊಲೆಯಾಗುತ್ತಾನೆ. ಅವನ ತಂಗಿ ರಾಜ್ಯಶ್ರೀ ಬಂಧನಕ್ಕೆ ಒಳಗಾಗುತ್ತಾಳೆ. ಈ ಸಂದರ್ಭದಲ್ಲಿ ಕೇವಲ 16 ವರ್ಷದ ಹರ್ಷವರ್ಧನ ಸಿಂಹಾಸನ ಏರಬೇಕಾಯಿತು. ಕ್ರಿಸ್ತಶಕ 606ರಲ್ಲಿ ಹರ್ಷವರ್ಧನ ರಾಜನಾದನು. ಮತ್ತು ಹರ್ಷವರ್ಧನನ ಸಾಮ್ರಾಜ್ಯ ವಿಸ್ತರಣೆ ಬಗ್ಗೆ ನೋಡುವುದಾದರೆ, ಹರ್ಷವರ್ಧನನು ಅತ್ಯಂತ ಶೀಘ್ರದಲ್ಲಿಯೇ ಉತ್ತರ ಭಾರತದ ಬಹುಭಾಗವನ್ನು ತನ್ನ ಆಳ್ವಿಕೆಗೆ ತಂದನು. ಅವನ ಸಾಮ್ರಾಜ್ಯ ಒಳಗೊಂಡ ಪ್ರದೇಶಗಳೆಂದರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್, ಬಂಗಾಳದ ಭಾಗ ಮತ್ತು ಮಧ್ಯ ಭಾರತ ಆಗಿದ್ದವು. ತನ್ನ ಸಹೋದರ ರಾಜ್ಯವರ್ಧನನ ಸಾವಿಗೆ ಕಾರಣನಾದ ಗೌಡರಾಜ ಶಶಾಂಕನ ವಿರುದ್ಧ ಹರ್ಷನು ದೀರ್ಘಕಾಲದ ಹೋರಾಟ ನಡೆಸಿದನು. ಒಡಿಶಾ ರಾಜ್ಯದ ಮೇಲೆ ಯುದ್ಧ ನಡೆಸಿ ಕಳಿಂಗದಲ್ಲಿ ಜಯ ಸಾಧಿಸಿದನು. ಹರ್ಷವರ್ಧನನು ಬೃಹತ್ ಸೇನೆಯನ್ನು ಹೊಂದಿದ್ದನು. ಇದರಲ್ಲಿ ಸುಮಾರು 60,000 ಆನೆಗಳು ಮತ್ತು 1 ಲಕ್ಷಕ್ಕೂ ಹೆಚ್ಚು ಕಾಲಾಳು ಪರೆಗಳಿದ್ದವು. ಗಂಗಾ ಕಣಿವೆ ಸಂಪೂರ್ಣವಾಗಿ ಹರ್ಷನ ಅಧೀನದಲ್ಲಿತ್ತು. ಆದರೆ ಆ ಸಮಯದಲ್ಲಿ ಹರ್ಷನಿಗೆ ಒಂದು ಆಘಾತ ಕಾದಿತ್ತು. ಅದೇ ದಕ್ಷಿಣ ಭಾರತದ ಸೋಲು. ನಮ್ಮ ಕರ್ನಾಟಕದ ಹೆಮ್ಮೆಯ ದೊರೆ ಇಮ್ಮಡಿ ಪುಲಕೇಶಿ ಹರ್ಷವರ್ಧನ ದಕ್ಷಿಣ ಭಾರತಕ್ಕೂ ದಾಳಿ ಮಾಡಿದಾಗ ಅವನನ್ನು ನರ್ಮದಾ ನದಿಯ ಬಳಿ ಸೋಲಿಸಿದನು ಮತ್ತು ಅವನನ್ನು ಅಲ್ಲೇ ಹಿಮ್ಮೆಟ್ಟಿಸಿದನು. ಇದು ಹರ್ಷನ ಜೀವನದ ಏಕೈಕ ದೊಡ್ಡ ಸೋಲು ಆಗಿದೆ. ಅದಾದ ಬಳಿಕ ನರ್ಮದಾ ನದಿಯೇ ಉತ್ತರ ದಕ್ಷಿಣ ಭಾರತದ ಗಡಿಯಾಯಿತು. ಉತ್ತರ ಪತೇಶ್ವರ ಎಂದು ಹರ್ಷನು ಮತ್ತು ದಕ್ಷಿಣ ಪಾಥೇಶ್ವರ ಎಂದು ಪುಲಿಕೇಶಿಯು ಬಿರುದು ಪಡೆದರು. ಇವನ ಆಡಳಿತ ವ್ಯವಸ್ಥೆ ಬಗ್ಗೆ ನೋಡುವುದಾದರೆ, ಹರ್ಷವರ್ಧನನ ಆಡಳಿತ ಅದ್ಭುತ ಆಗಿತ್ತು. ಇಲ್ಲಿ ಧರ್ಮಾಧಾರಿತ ಮತ್ತು ಜನಕೇಂದ್ರಿತ ಆಡಳಿತ ಜಾರಿಯಲ್ಲಿತ್ತು. ಇವನ ತೆರಿಗೆ ಪ್ರಮಾಣ ಕಡಿಮೆಯಿತ್ತು. ರೈತರ ರಕ್ಷಣೆ ಇವನ ಮುಖ್ಯ ಗುರಿಯಾಗಿತ್ತು. ನ್ಯಾಯ ವ್ಯವಸ್ಥೆ ಸರಳವಾಗಿತ್ತು. ಇವನ ಸಾಮ್ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲಾಗಿತ್ತು. ಹರ್ಷನು ತನ್ನ ಸಾಮ್ರಾಜ್ಯವನ್ನು ಸ್ವತಃ ಸಂಚರಿಸಿ ಪರಿಶೀಲಿಸುತ್ತಿದ್ದ. ಇವನ ಧರ್ಮನೀತಿ ಬೌದ್ಧ ಧರ್ಮದ ಆಶ್ರಯ ಹೊಂದಿತ್ತು. ಹರ್ಷವರ್ಧನನು ಆರಂಭದಲ್ಲಿ ಶೈವ ಮತ್ತು ವೈಷ್ಣವ ಧರ್ಮಗಳನ್ನು ಗೌರವಿಸಿದ್ದನು. ಆದರೆ ನಂತರ ಇವನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಆದರೂ ಇವನು ಎಲ್ಲ ಧರ್ಮಗಳಿಗೆ ಸಮಾನ ಗೌರವ ನೀಡುತ್ತಿದ್ದನು. ಇವನ ಆಡಳಿತದಲ್ಲಿ ಧರ್ಮಾಧಾರಿತ ಹಿಂಸೆ ಇರಲಿಲ್ಲ. ಇವನು ದಾನಶೂರ ಆಗಿದ್ದನು. ಹರ್ಷನ ಮಹಾದಾನ ಪ್ರತಿ 5 ವರ್ಷಕ್ಕೊಮ್ಮೆ ಪ್ರಯಾಗದಲ್ಲಿ ಮಹಾದಾನ ಸಭೆ ಎಂಬ ಹೆಸರಿನಿಂದ ನಡೆಯುತ್ತಿತ್ತು. ಇವನು ತನ್ನ ಸಂಪತ್ತೆಲ್ಲ ದಾನ ಮಾಡುತ್ತಿದ್ದುದು ಒಂದು ಅದ್ಭುತ ಸಂಗತಿಯಾಗಿದೆ. ಬಡವರು, ಸನ್ಯಾಸಿಗಳು, ಪಂಡಿತರಿಗೆ ಸಹಾಯ ಮಾಡುತ್ತಿದ್ದನು. ಕೊನೆಗೆ ತನ್ನ ಬಟ್ಟೆಯನ್ನು ದಾನ ಮಾಡುತ್ತಿದ್ದ ಕರುಣಾಮಯಿ ರಾಜ ಇವನಾಗಿದ್ದನು. ಚೀನೀ ಯಾತ್ರಿಕನಾದ ಹ್ಯುಯೆನ್ ತ್ಯಾಂಗ್ಸ್ ಅವನು ಹೇಳಿದ್ದು, ನಳಂದಾ ವಿಶ್ವವಿದ್ಯಾಲಯದ ಮಹಿಮೆ ಹರ್ಷನ ನ್ಯಾಯಪ್ರಿಯ ಆಡಳಿತ ಮತ್ತು ಭಾರತದ ಸಾಂಸ್ಕೃತಿಕ ವೈಭವ ಆಗಿದೆ. ಇದಲ್ಲದೆ ಹ್ಯುಯೆನ್ ತ್ಯಾಂಗ್ಸ್ ಹರ್ಷನ ಆಸ್ಥಾನದಲ್ಲೂ ಇದ್ದನು.
ಆಸ್ಥಾನ ಕವಿ ಬಾಣಭಟ್ಟನು ಹರ್ಷಚರಿತವನ್ನು ಬರೆದು ಹರ್ಷನ ಜೀವನ ಮತ್ತು ಸಾಧನೆಗಳನ್ನು ದಾಖಲಿಸಿದ್ದಾರೆ. ನಳಂದಾ ವಿಶ್ವವಿದ್ಯಾಲಯ ಹರ್ಷವರ್ಧನ ಆಡಳಿತದಲ್ಲಿ ಅಪಾರ ಮನ್ನಣೆ ಪಡೆಯಿತು. ನಳಂದಾ ವಿಶ್ವವಿದ್ಯಾಲಯಕ್ಕೆ ಅಪಾರ ದಾನವನ್ನ ಮಾಡುತ್ತಿದ್ದನು. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದುತ್ತಿದ್ದರು. ಏಷ್ಯಾದ ವಿವಿಧ ದೇಶಗಳಿಂದ ವಿದ್ಯಾಭ್ಯಾಸ ಮಾಡಲು ಬರುತ್ತಿದ್ದರು. ಇದು ಬೌದ್ಧ ತತ್ವಚಿಂತನೆಯ ಕೇಂದ್ರ ಆಗಿತ್ತು. ಇನ್ನು ಹರ್ಷವರ್ಧನನ ಅಂತ್ಯ ನೋಡುವುದಾದರೆ, ಹರ್ಷವರ್ಧನನು ಕ್ರಿಸ್ತಶಕ 647ರಲ್ಲಿ ನಿಧನರಾದರು. ಇವನಿಗೆ ಉತ್ತರಾಧಿಕಾರಿ ಇರಲಿಲ್ಲ. ಅದರಿಂದ ಅವನ ನಂತರ ವರ್ಧನ ವಂಶ ಕುಸಿತವಾಗಲು ಆರಂಭವಾಯಿತು. ಉತ್ತರ ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಯಿತು. ಹರ್ಷವರ್ಧನನ ಇತಿಹಾಸದ ಮಹತ್ವ ಎಂದರೆ ಉತ್ತರ ಭಾರತದ ಕೊನೆಯ ಮಹಾನ್ ಸಾಮ್ರಾಟ್ ಇವನಾಗಿದ್ದನು. ಇವನು ಧರ್ಮ ಸಹಿಷ್ಣುತೆಯ ಸಂಕೇತ ಆಗಿದ್ದನು. ದಾನಶೂರ ರಾಜ ಮತ್ತು ಸಾಹಿತ್ಯ ಪ್ರೋತ್ಸಾಹಕ ಎಂದು ಜನರು ಕರೆಯುತ್ತಿದ್ದರು. ಗುಪ್ತರ ನಂತರದ ಸುವರ್ಣ ಅಧ್ಯಾಯ ಎಂದು ಇವನ ಕಾಲಕ್ಕೆ ಕರೆಯುವರು. ಯುದ್ಧಗಳಿಂದ ಸಾಮ್ರಾಜ್ಯ ಗೆಲ್ಲಬಹುದು, ಆದರೆ ದಾನದಿಂದ ಹೃದಯಗಳನ್ನು ಗೆಲ್ಲಬಹುದು. ಕತ್ತಿಯಿಂದ ಹೆಸರು ಬರೆಯುವ ರಾಜರು ಹಲವರು, ಆದರೆ ಕರುಣೆಯಿಂದ ಇತಿಹಾಸವಾದ ರಾಜನು ಒಬ್ಬನೇ, ಅವನೇ ಹರ್ಷವರ್ಧನ. ಅವನು ಬಿಟ್ಟು ಹೋದದ್ದು ಕೇವಲ ಸಿಂಹಾಸನವಲ್ಲ, ಧರ್ಮ, ದಯೆ ಮತ್ತು ಜ್ಞಾನ ಆಗಿದೆ. ಇಂದಿಗೂ ಇತಿಹಾಸ ಕೇಳುತ್ತದೆ. ನೀನು ಎಷ್ಟು ಭೂಮಿ ಗೆದ್ದೆ ಅನ್ನೋ ಪ್ರಶ್ನೆ ಅಲ್ಲ, ನೀನು ಎಷ್ಟು ಜೀವಗಳಿಗೆ ಬೆಳಕು ಕೊಟ್ಟೆ ಅನ್ನೋ ಪ್ರಶ್ನೆ. ಇಂತಹ ಮಹಾನ್ ರಾಜರ ಕಥೆಗಳು ಮರೆತು ಹೋಗಬಾರದಲ್ವಾ? ಅದಕ್ಕಾಗಿಯೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಇನ್ನಷ್ಟು ಅಡಗಿರುವ ಭಾರತೀಯ ಇತಿಹಾಸದ ಅಮೂಲ್ಯ ಪುಟಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.